brought to you by Vigard. ಇನ್ನು ನೋಡಿ ಆಡ್ಗಳ ಭರಾಟೆ ಎಷ್ಟು ಮಟ್ಟಿಗಿದೆ ಅಂತಂದರೆ ಜಾಹೀರಾತುಗಳ ಮೇಲೆ ಜಾಹೀರಾತುಗಳನ್ನು ಕಾಂಗ್ರೆಸ್ ಕೊಡ್ತಾ ಇದೆ. ನಿನ್ನೆ ಚೊಂಬಿನ ಜಾಹೀರಾತು ಬಂದಿತ್ತು, ಇವತ್ತು ಇನ್ನೊಂದು ಜಾಹೀರಾತು, ಬೆಲೆ ಏರಿಕೆಯ ಬಾಣದ ಜಾಹೀರಾತು. ಕೈನ ಜಾಹೀರಾತು ಅಸ್ತ್ರ ಮುಂದುವರಿತಾ ಇದೆ. ಅಚ್ಚೇ ದಿನಗಳಲ್ಲ, ದೌರ್ಭಾಗ್ಯದ ದಿನಗಳು ಅಂತ ಜಾಹೀರಾತು ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ನ ಈ ಜಾಹೀರಾತು ಸಮರ ಮುಂದುವರೆದಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಎಲ್ಲ ಕೂಡ ಏರಿಸಿದ್ದಾರೆ. ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ, ತೊಗರಿಬೇಳೆ, ಟೀ ಪುಡಿ ಎಲ್ಲ ಬೆಲೆ ಏರಿಕೆ ಆಗಿದೆ. ನಾವು ನೋಡ್ತಾ ಇದ್ದೀವಿ, ನಿನ್ನೆ ಚೊಂಬಿನ ಜಾಹೀರಾತನ್ನು ಕೊಟ್ಟಿತ್ತು, ಇವತ್ತು ಬೆಲೆ ಏರಿಕೆಯ ಜಾಹೀರಾತು. ಅಚ್ಚೇ ದಿನಗಳೆಲ್ಲ, ದೌರ್ಭಾಗ್ಯದ ದಿನಗಳು ಅಂತ ಈ ಮೋದಿಯ ಫೋಟೋವನ್ನೇ ಅದನ್ನು ಫುಲ್ಲು ಬ್ಲಾಕ್ ಮಾಡಿ, ಅಂದರೆ ಅದು ನೋಡಿದ್ರೆ ಗೊತ್ತಾಗಬೇಕು ಇದು ಮೋದಿಯವರದೇ ಅಂತ. ಅಚ್ಚೇ ದಿನಗಳೆಲ್ಲ ಇವು ದೌರ್ಭಾಗ್ಯದ ದಿನಗಳು ಅನ್ನುವಂಥ ಜಾಹೀರಾತು ಕಾಂಗ್ರೆಸ್ನಿಂದ. ನಿನ್ನೆ ಚೊಂಬಿನ ಜಾಹೀರಾತನ್ನು ಕೊಟ್ಟಿತ್ತು, ಅದಕ್ಕೆ BJP ಕೂಡ ಕೌಂಟ್ರ್ ಕೊಟ್ಟಿತ್ತು. ಚೊಂಬಿನ ಬಗ್ಗೆ ನೀವು ಚೊಂಬು ಅಂತ ಹೇಳ್ತಾ ಇದ್ದೀರಿ, ಅಂದರೆ ನೀವೇನೇನು ಕೊಟ್ಟಿದ್ದೀರಿ ಅಂತ ಹೇಳಿ BJP ನೋಡಿ ಕೈ ಜಾಹೀರಾತಿಗೆ BJP ಒಂದು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿತ್ತು, ನಿಮ್ದೇನೇನು ಸಾಧನೆ ಹೇಳಿ ಅಂತ. ಈಗ ಅದರ ಮುಂದುವರೆದ ಭಾಗ ಇದೆ. ಈಗ ಬೆಲೆ ಏರಿಕೆಯನ್ನು ಹಿಡ್ಕೊಂಡು ಕಾಂಗ್ರೆಸ್ ಈಗ ಜಾಹೀರಾತು ಸಮರ ಶುರು ಮಾಡಿದೆ. ಇನ್ನು ಕೇವಲ ಇಷ್ಟು ಮಾತ್ರ ಅಲ್ಲ, ಚೊಂಬಿನ ಜಾಹೀರಾತು ಮಾತ್ರ ಅಲ್ಲ, ಮೋದಿ ಇವತ್ತು ಬಂದರೆ ಮೇಖ್ರಿ ಸರ್ಕಲ್ ಹತ್ರ ಚೊಂಬಿನ ಸ್ವಾಗತವನ್ನು ಕೊಡಬೇಕು ಅಂತ ಸಾಲಕ್ಕೆ ಚೊಂಬಿಡ್ಕೊಂಡು ನಿಂತ್ಕೋಬೇಕು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಮೇಖ್ರಿ ಸರ್ಕಲ್ನಲ್ಲಿ ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು, ಚೊಂಬಿಡ್ಕೊಂಡು ನಿಂತ್ಕೋಬೇಕು ಅಂತ. ಚೊಂಬು ಪ್ರದರ್ಶನಕ್ಕೆ ಮುಂದಾಗಿತ್ತು ಕಾಂಗ್ರೆಸ್, ಆದರೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಯಾಕಂದರೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ, ವ್ಯಾಪಕ ಬಿಗಿ ಭದ್ರತೆ ಇರುತ್ತೆ, ಇಂಥ ಕಡೆಗೆ ಪ್ರತಿಭಟನೆಗೆ ಅವಕಾಶ ಇಲ್ಲ. ಹೀಗಾಗಿ ಇದಕ್ಕೆ ಅನುಮತಿ ಸಿಕ್ಕಿಲ್ಲ. ಮೇಖ್ರಿ ಸರ್ಕಲ್ನಿಂದ ಸಾಲಕ್ಕೆ ಇವರು ಚಂಬಿಡ್ಕೊಂಡು ನಿಂತ್ಕೊಂಡ್ರೆ ಅದು ಬೇರೆ ಅರ್ಥ, ಚಂಬಿಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಅರ್ಥ. ಸೊ ಹಿಂಗಿದೆ, ನಮ್ಮ ಹಳ್ಳಿಗಳಲ್ಲೆಲ್ಲ ಚೊಂಬು ತೊಗೊಂಡು ಹೋದ್ರು ಅಂತಂದ್ರೆ ಅದು ಬೇರೆದೇ ಅರ್ಥ. ಹಿಂಗೆ ಚೊಂಬು ಹಿಡಿದು ಸಾಲಕ್ಕೆ ನಿಂತ್ಕೊಂಡು ಇವರು ಪ್ರತಿಭಟನೆ ಮಾಡಬೇಕು ಅಂತ ಇದ್ದರು. ಆದರೆ ಈ ಭದ್ರತೆ ವಿಪರೀತ ಪ್ರಮಾಣದಲ್ಲಿರುತ್ತೆ, ಹೀಗಾಗಿ ಇವರ ಈ ಚೊಂಬಿನ ಸ್ವಾಗತಕ್ಕೆ ಅವಕಾಶ ಇಲ್ಲ. ಏನಾದರೂ ನೀವು ಚೊಂಬಿಗೆ ಹಿಡ್ಕೊಂಡು ಏನಾದರೂ ಬಂದರೆ ನಿಮ್ಮನ್ನು ತಕ್ಷಣಕ್ಕೆ ನಾವು ಹಿಡ್ಕೊಂಡು ಹೋಗ್ತೀವಿ ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಸಂದೇಶವನ್ನು ರವಾನಿಸಿದೆ. ಯಾಕಂದರೆ ಮೋದಿ ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲಿನ ಸುತ್ತಮುತ್ತ 1 ಕಿಲೋಮೀಟರ್ನಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಇನ್ನು ಈ ಚೊಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ BJP ಚಾರ್ಜ್ ಶೀಟ್ ಬಿಡುಗಡೆ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಚೊಂಬಿನ ಅಸ್ತ್ರಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಿಕ್ಷೆ ಬೇಡಲಿಕ್ಕೆ ಚೊಂಬು ಹಿಡ್ಕೊಂಡಿದ್ದಾರೆ ಇವರು. ಮೈಸೂರಿನಲ್ಲಿ HD ಕುಮಾರಸ್ವಾಮಿ ಹೇಳಿರುವಂಥ ಮಾತಿದು, ಇದು ಭಿಕ್ಷೆಯ ಸಂಕೇತ. ಇದು ಚೊಂಬು ಹಿಡ್ಕೊಂಡು ಭಿಕ್ಷೆ ಎತ್ತಾ ಇದ್ದಾರೆ. ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ. ಈ ಸರ್ಕಾರ ಬಂದು 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ್ನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ. ಈ ಸರ್ಕಾರ ಬಂದು 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ್ನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಎತ್ತ ಪರಿಸ್ಥಿತಿಯಲ್ಲಿದ್ದೀವಿ.
ಅದಕ್ಕೆ ಚೊಂಬಿಡ್ಕೊಂಡು ಬಂದಿದ್ದೀವಿ, ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು. ಈ ಚೊಂಬಿನ ಪ್ರತಿಭಟನೆಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಉತ್ತರ ಇದು. ಇದೆಲ್ಲದರ ಜೊತೆಗೆ ಮೈಸೂರಿಗೆ ಇವತ್ತು CM DCM ಮತ್ತೊಂದು ಸರಿ ಹೋಗ್ತಾ ಇದ್ದಾರೆ. ಅಲ್ಲಿ ಶಕ್ತಿ ಪ್ರದರ್ಶನ ಈ ಮುಖಾಂತರ ಏನು ಅಂತಂದರೆ ಮತಗಳನ್ನು ಸೆಳೆಯಲೇಬೇಕು ಅಂತ ಗಂಭೀರವಾಗಿ ಪರಿಗಣಿಸಿದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು. ಇವತ್ತು CM DCM ಇಬ್ಬರೂ ಕೂಡ ಇವತ್ತು ಮತ ಪ್ರಚಾರ ಮಾಡ್ತಾರೆ. Brought to you by Vigard.